ಇವಳಿಗೆ ಅವಳನ ಅನ್ಕೊಂಡೆ. ಎತ್ತ ಹೋಗ್ಯವಳೆ ಇವಳಿಗೆ ಅವಳಿದ್ರೆ ಚೆನ್ನಾಗಿರ್ತಿತ್ತು. ಮುಂದಾಗಿ ಅವಳು ಕೇಳ್ಬೋದಾಗಿತ್ತು. ಋತು ಋತು ಬಾರಮ್ಮ, ನೀನು ಅವಳನ್ನೇನು ಕೇಳ್ತೀಯ? ಅವಳಿಗೂ ನಮಗೂ ಆಗಲ್ಲ ಅಂಬೋದು ಗೊತ್ತೈತೆ. ಅವನ ಅಕ್ಕಯ್ಯ ಮಾತಾಡ್ಸಲ್ಲ, ಒಳ್ಳೆಯಲ್ಲ. ಋತುನ ಮಾತಾಡಿಸ್ಬೇಡ ನೀನು. ಯಾಕೆ ಕೇಳ್ತೀಯ? ಸುಮ್ಮನಿರಮ್ಮ, ಹಂಗೆ ಮಾತಾಡಬಾರ್ದು, ಸುಮ್ಮನಿರು. ಏನು ಮಾಡೋಣ ಅಮ್ಮಣಿ, ಸುಮ್ಕಿರು. ಋತಮ್ಮ ಹೇಳಿರೆ ನಿಮ್ಮ ಅಪ್ಪಯ್ಯ ಜಲ್ದಿ ಕೇಳುತ್ತೆ, ಅದಕ್ಕೇನೆ. ಸುಮ್ಮನಿರಮ್ಮ, ಮಾತಾಡಬಾರ್ದು. ಸಣ್ಣ ಹುಡುಗರು ದೊಡ್ಡ ಮಾತಾಡಬಾರ್ದು ಕಣಮ್ಮ. ಸುಮ್ಕಿರಮ್ಮ, ಮತ್ತೆ ಮಾತಾಡಿಸ್ಬೇಡ ನೀನು. ಅವ ಅಕ್ಕಯ್ಯ ನಾವು ಊರಿಗೆ ಹೋಗೋದು ಕಾರಣ ಅವ ಅಕ್ಕಯ್ಯನೇ, ನನಗೆ ಗೊತ್ತೈತೆ. ನಡಿಯಮ್ಮ, ಮಾತಾಡಿಸ್ಬೇಡ. ಅಮ್ಮ ಮಾತಾಡಿಸ್ಬೇಡ ನೀನು. ಋತಾಕಯ್ಯ ನಡಿಯಮ್ಮ. ಅಂಜಲಿ ಅಕ್ಕರ ಮಂತಕ್ಕೆ ಹೋಗೋಣ. ಅಂಜಲಿ ಅಕ್ಕ ಹೊರಗೆ ಕೂಕಣೈತೆ. ನಡಿ ಹೋಗೋಣ, ನಡಿಯಮ್ಮ. ಇನ್ನೇನು ಮಾಡೋಣ? ಅಲ್ಲ ಕಣಮ್ಮನೆ, ಚೆನ್ನಾಗಿರ್ಬೇಕು ಅಂತ ಹೇಳ್ದೆ. ಚೆನ್ನಾಗಿರ್ಬೇಕು ಕಣಮ್ಮ ಎಲ್ಲರ ತಗೋನು. ಅದಕ್ಕಾಗಿನ ಇವಾಗ ಋತಮ್ಮ ಹೇಳಿದ್ರೆ ನಿಮ್ಮ ಅಪ್ಪ ಕೇಳುತ್ತೆ. ಇಲ್ಲಾಂದರೆ ಬೇಡ, ನಡಿ. ನನಗೆ ಮಾತಾಡ್ಸೋದು ಇಷ್ಟ ಇಲ್ಲ. ಬಾ ಚೌಡಂಟಿ ಬಾ. ಅಯ್ಯೋ, ನಾನು ಬರೋಕ್ಕೆ ಮನೆ ತಗ ಯಾರು ಇರಲಿಲ್ಲ. ಅದಕ್ಕೆ ನನಗೆ ಅಲ್ಲಿ ಬಸ್ ಸ್ಟ್ಯಾಂಡಕ್ಕೆ ಬಂದರೆ ಅಲ್ಲಿ ಗಂಡಸರು ಸ್ಯಾನೆ ಜನ ಇರ್ತಾರಲ್ಲ, ಒಂಥರ ನಾಸಿಕೆದಂಗಾಗುತ್ತೆ. ಅಲ್ಲಿಗೆ ಬಂದರೆ ಒಂಥರ ನನಗೆ ಏನೋ ಒಂಥರ ಅಲ್ಲಿ ಗಂಡಸ್ರೇ ಇರ್ತಾರೆ ನೋಡು. ಅದಕ್ಕೆ ಬರೋಕ್ಕೆ ಆಗಲಿಲ್ಲ. ಬೇಜಾರು ಮಾಡ್ಕೋಬೇಡ. ನಾನು ಬೇರೆ ಏನಾದರೂ ಕೇಳಬೇಕಾದ್ರೆ ಇಲ್ಲ ಅಂಬಲ್ಲ. ಆದರೆ ಹಿಂಗೆ ನನಗೆ ಬಸ್ ಸ್ಟ್ಯಾಂಡಾಗೆ ಬ್ಯಾಗ್ ತಗೊಂಬ ಅಂತೇಳಿ ಅಂಥವೆಲ್ಲ ಕರೆದ್ರೆ ನನಗೆ ಬರೋಕ್ಕೆ ಆಗಲ್ಲ ಚೌಡಂಟಿ. ನೀನು ಬೇಜಾರಾಗಬೇಡ, ಸರಿನಾ? ಏನು ಬೇರೆ ಸಹಾಯ ಬೇಕಿದ್ರೂ ನಾನು ಕೇಳಬೇಕಾದ್ರೆ ಮಾಡಿಕೊಡ್ತೀನಿ. ಇದೊಂದು ಮಾತ್ರ ಆಗಲಿಲ್ಲ ನನ್ನ ಕೈಲಿಂದ. ಅತ್ಲಕ್ಕೆ ಪರವಾಗಿಲ್ಲ. ನಾನು ಅಲ್ಲಿ ಗುಂಡಮ್ಮನ ಅಂಗಡಿ ತಕ್ಕೆ ಈಗ ಬಂದೆ. ಅವಳು ಗುಂಡಮ್ಮಿದ್ಲು. ಆಮೇಲೆ ತಗೊಂಡು ಬರೋಣ ತಿರೋಣ ಅಂತೇಳಿ ಯಾರೂ ಸಿಗಲಿಲ್ಲ. ಈಗ ಬಂದೆ. ಕಾಲು ಬೊಲ್ ನೋವು ಕಣಮ್ಮ, ಬೊಲ್ ನೋವು. ನಮ್ಮಯ್ಯಪ್ಪ ಐತೆ. ಇದರಮ್ಮ ತಾಯಿ ಕೋಳಿ ಸಾರು ಮಾಡ್ಯವ್ರಿ ಇವತ್ತೆಲ್ಲ. ಋತು ಗಂಡ ಎಲ್ಲ ಅಲ್ಲಿಗೆ ಉಂಬಕ್ಕಿ. ಎಲ್ಲ ಅಲ್ಲಿಗೆ ಉಂಬಕ್ಕೆ ಹೋಗ್ಯವ್ರೆ. ಎಲ್ಲ ಉಂಬಕ್ಕೆ ನಿಮ್ಮ ಮನೆಯಾಗೆಲ್ಲ ಗುಂಬ್ತಾ ಇದ್ದಾರೆ. ಚೌಡಂಟಿ ಅದಕ್ಕೆ ಇವಾಗೆಲ್ಲ ಚೆನ್ನಾಗಿ ತೂರಾಡ್ತಾರೆ. ಎಲ್ಲ ಉಂಬಕ್ಕೆ ಹೋಗ್ತಾರೆ. ಎಲ್ಲ ನಾದ ಇದ್ದಿದ್ದಕ್ಕೆ ಜನ ಹೋಗೋದು. ನೋಡು, ಒಂದು ಊಟ ಅಡುಗೆ ಮಾಡೋದೆಲ್ಲ ತಪ್ತಾ? ಅವಳು ಇವಾಗ ಎಲ್ಲ ಮಾಡೋದು ಕಲ್ತವಳೆ. ಗಗ್ಗಿ ತಿಳಿಯಲ್ಲ ಕಟ್ರಿ ಅಂತಿದ್ದಲ್ಲ, ಗನ್ಮ ಮಾಡುತ್ತೆ. ಕಪಾಲಾಟ ಅವಳಿಗೆ ಬಾಲೊಂದಿಲ್ಲ. ಕಪಾಲಾಟ ಊರಿಂದ ಕಪಾಲಾಟ ಇದ್ದಂಗೆ ಅವಳು. ತಿಳಿಯಲ್ಲ ಅಂತಿದ್ದಲ್ಲ, ಯಾರನ್ನ ಮೋಡಿ ಮಾಡ್ತಾಳ ಅವಳು. ಎಲ್ಲ ತಿಳಿತೈತ ನನ್ನ ಮುಂಡೆಗೆ. ಯಾರು ಹೆಂಗನ ಹೋಗ್ಲಮ್ಮ, ನನಗೆ ಎರಡು ಕಾಲು ನೋವು ಆಗ್ಬಿಟ್ಟೈತೆ. ಅದಕ್ಕೆ ನಮ್ಮ ಅಯ್ಯಪ್ಪನ ತಕ್ಕ ಹೋಗಿ ಇರ್ತೀನಿ ಅಂತ ಕೇಳ್ತೀನಿ. ಏನು ಮಾಡೋಣ? ಬೋಲ್ ನೋವು. ನಮ್ಮ ಅಣ್ಣ ಮತ್ತೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಎಲ್ಲ ಚೆನ್ನಾಗಿದ್ರೆ ಮಾತ್ರ. ಒಂದು ಏಟೇನ ನಾವು ಅದು ಇದು ಅಂತಂದರೆ ಯಾರೂ ಆಗಲ್ಲ ಕಣಮ್ಮ, ನಿಜವಾಗ್ಲೂ ಯಾರೂ ಆಗಲ್ಲ. ಅದಕ್ಕೇನೆ ನಾವು ನಮ್ಮ ಪಾಡಿಗೆ ನಾವು ಸುಮ್ಮನೆ ಇದ್ಬಿಡ್ಬೇಕು. ನೋಡಂತ ನಮ್ಮ ಅಮ್ಮಯ್ಯ ಋತು ಅಂತೈತೆ. ಮಾತಾಡಿಸ್ಬೇಡ ಅಂತ ಹೇಳ್ದಂಗೆ ಅವಳನ್ನ ಹಾಕಕ್ಕ ಮಾತಾಡಿಸ್ಬೇಕು. ನಮ್ಮ ಅಪ್ಪಯ್ಯ ನಮ್ಮ ಅಮ್ಮನ ಮೇಲೆ ಜಗಳ ಮಾಡೋಕ್ಕೆ ಕಾರಣ ಅವ ಅಕ್ಕಯ್ಯ ಅಂತಾನೆ. ಅದಕ್ಕೆ ಮಾತಾಡಿಸ್ಬೇಡ ಕಣಮ್ಮ ಅವ ಅಕ್ಕಯ್ಯನ ಅಂತ ಹೇಳ್ತಾ ಇದ್ದೀನಿ. ನಾನು ಹುಡುಗಿ ಹೇಳ್ತಾ ಇರೋದು ಸರಿ, ಮಾತಾಡಿಸ್ಬೇಡ ಕಣೆ. ಅವಳನ್ನಾಕೆ ಮಾತಾಡಿಸ್ತೀಯ? ಅವಳನ್ನ ಕೇಳೋ ಅಂಥದ್ದೇನು ನೀನು? ಹೋಗಿ ಬಸಪ್ಪನ ಕೇಳು. ಬಸಪ್ಪನ ಕೇಳೋಗಿ ಹೋಗು. ಬಸಪ್ಪ, ಏನೋ ತಪ್ಪ ಅನಿವಾರ್ಯ, ಏನೋ ಆಗೋದಾಗೈತಿ. ಇನ್ನು ಹುಡುಗರ ಮಕ್ಕಳನ್ನೆಲ್ಲ ನೋಡ್ಕೊಂಡು ಚೆನ್ನಾಗಿರ್ತೀನಿ ಅಂತ ಹೇಳಿ ಬಸಪ್ಪಂತ ಮಾತಾಡು. ಅವಳನ್ನ ಕೇಳೋ ಅಂಥದ್ದೇನಿಲ್ವಲ್ಲ ನೀನು. ಮತ್ತೆ ಹೋಗಿ ಕೇಳು ಚೌಡಂಟಿ. ಆಮೇಲೆ ಅಣ್ಣ ಏನು ಮಾತಾಡುತ್ತೆ ಬಂದು ನಾನು ಹೇಳ್ತೀನಿ. ಹಿಂಗಲ್ಲ ಕಣಣ್ಣ, ಹಿಂಗಲ್ಲ ಅಂದ್ರೆ ಹಿಂಗೆ ಅಂತ ಹೇಳಿ ನಾನು ಹೇಳ್ತೀನಿ. ತಪ್ಪು ಮಾಡೋದು ಸಹಜ, ಮನುಷ್ಯ ಅಂದಮೇಲೆ ತಪ್ಪು ಮಾಡೇ ಮಾಡ್ತಾನೆ. ಬಸಣ್ಣ ಇಂತಾಗೆ ನೀನು ಮಾತಾಡು. ಅವ ಅಣ್ಣ ಏನಂಬತ್ತು ನೋಡಿ ನಾನು ಬಂದು ಬುದ್ಧಿ ಹೇಳ್ತೀನಿ. ಅಲ್ಲ ಬಸಣ್ಣ, ನೀನು ಹಿಂಗೆ ಮಾಡಿದ್ರೆ ಹೆಂಗೆ? ನೀನು ನಂಬಿಕೆ ಬಂದಿರ್ತಾರೆ. ನೀನು ಇವತ್ತು ಹುಡುಗ ದೊಡ್ಡವಾಗೋದಕ್ಕೆ ಕಾರಣ ಯಾರು? ಏನಾನ ಮಾತಾಡಿದ್ರೆ ನಾನು ಈ ಥರ ಪ್ರಶ್ನೆ ಮಾಡ್ತೀನಿ ಬಂದು. ಸರಿನಾ? ನಾನು ಪ್ರಶ್ನೆ ಮಾಡೋದಕ್ಕೆ ಉತ್ತರ ಕೊಡಲಿ. ನಿನ್ನ ಮಗಳು ಇಷ್ಟುದ್ದ ಬೆಳೆದು ನಿಂತ್ಕೊಂಡವಳಲ್ಲ, ಮುದ್ದೆ ಮಾಡಿಕ್ತಾಳಲ್ಲ ನಿನಗೆ. ನಿನ್ನ ಮಗಳು ಬೆಳೆಯೋದಕ್ಕೆ ಕಾರಣ ಯಾರು? ನಿನ್ನ ಮಗಳನ್ನ ದೊಡ್ಡಳು ಮಾಡಿರೋದು ಯಾರು? ಯಾರು ನಿನ್ನ ಮಗಳನ್ನ ದೊಡ್ಡಳು ಮಾಡಿದರು? ಅದಕ್ಕೆ ಕಾರಣ ಚೌಡಂಟಿ ತಾನೆ. ನಾನು ಕೇಳೋದಕ್ಕೆ ಫಸ್ಟ್ ಉತ್ತರ ಕೊಡಲಿ. ಬಸಣ್ಣಗೆ ಬಂದು ಮಾತಾಡ್ತೀನಿ. ಹೋಗಿ ಅದು ಏನು ಮಾತಾಡ್ತಾ ಇರು, ಬತ್ತೀನಿ ಬೇಕಾದ್ರೆ. ಹೋಗು. ಬಸಣ್ಣ ಹಿಂಗೆ ಕೇಳು. ಅವಳನ್ನ ಕೇಳೋ ಅಂಥದ್ದೇನಿಲ್ಲ. ನೀನು ಋತುನ ಮಾತ್ರ ಕೇಳಬೇಡ. ಅವಳಿಗೇನು ಬೇಕು? ಅವಳನ್ನ ಕೇಳಿದ್ರೆ ನೀನು ಕೇಳಾಗ್ಬಿಡ್ತೀಯ. ಕೇಳಬೇಡ ಅವಳನ್ನ. ಅದೇ ಮತ್ತೆ ಅಪ್ಪನ ಕೇಳೋಣ ಬಾರಮ್ಮ, ಸುಮ್ಕೇನೆ. ಅಪ್ಪನ ಕೇಳೋಣ ಬಾ. ಯಪ್ಪ ಚೌಡಂಟಿ, ಕಾಲು
ಅಪ್ಪ, ಯಾಕೆ ಹಂಗೆ ನಾನು ಮುದ್ರುತ್ತವೆ? ಹಾಂ, ಯಾಕೆ ಕಾಲಿಂದ ವಾಸ ಆಗಿಲ್ಲ? ಹಂಗಾಗಿದೆಯಾ ಚೌಡಮ್ಮ? ನಮ್ಮ ಅಣ್ಣ ಹೆಂಗೆ ಗನ್ವ ನೋಡ್ಕೊಂತಾನೆ ಅಂತಿದ್ದೆ. ನಾವು ಬರಲ್ವೇನೋ ನೀನು ಅಂದ್ಕೊಂಡೆ. ನಿಮ್ಮ ಅಣ್ಣ ಗನ್ವ ನೋಡ್ಕೊಂತಾನೆ ಅಂತಿದ್ದೆ. ಅಯ್ಯೋ, ನಮ್ಮ ಅಣ್ಣ ಯಾತ್ರದ್ದು ನೋಡ್ಕೊಂತಂತಾಗ ಅವ್ನು ನನ್ನ ನೋಡ್ಕೊಂಬಂಗಿದ್ರೆ ಹಿಂಗೆ ಯಾಕಾಗದು? ನನ್ನ ಹಣೆ ಬರ ನೋಡ್ಕೊಂಬಲ್ ಕಣೆ, ನೋಡ್ಕೊಂಬಲ್ ನಮ್ಮ ಅಣ್ಣ. ಕಾಲು ನೋಡ್ತಾಯಿ. ಅಣ್ಣ ಹೆಂಗಿದ್ರು ಇರಲಿ, ನೋಡಂಗೆ ಹಂಗೆ ಹೋಗಂತೇವೆ. ನಾಣ ಕುಂಡಿಸ್ಕೆ ಬೇಡವು ಹಂಗೆ ಒಟ್ಟಾನ ನಾವು. ಹಂಗಾಗಿ ಚೌಡಮ್ಮ ವಾಪಸ್ ಬಂತೇನು? ಕೇಳೋದಲ್ಲಿ ಬಸಪ್ಪನ. ಸಡನ್ನಾಗಿ ಹೋಗ್ಬೇಡ, ಸಡನ್ನಾಗಿ ಹೋದ್ರೆ ಸಿಟ್ಟು, ಕೇಳ್ಕೊಂಡು ಹೋಗು. ಚೆನ್ನಾಗಿರ್ತೀನಿ ಇಪ್ಪಟ್ಟು. ಆ ಹುಡುಗರನ್ನೆಲ್ಲ ನೋಡ್ಕೊಂಡು ಚೆನ್ನಾಗಿರ್ತೀನಿ ಕಣಂಜಲಿ. ಸವಾಸ ಅಲ್ಲವು. ಎಲ್ಗೋ ನಾವು ಹೋದ್ರೆ ಇಲ್ಲೇ ನೆಮ್ಮದಿಯಾಗಿದ್ದೆ ಅಂತಾನು, ಅಲ್ಲಿ ಹೋದ್ರೆ ಸವಾಸ ಅಲ್ಲ ಕಣಿ. ಹಾಗೆ ಮತ್ತೆ ಆಗೋದು ಏನು ಮಾಡೋಕ್ಕಾಗುತ್ತೆ? ಇಲ್ಲಾಂದ್ರೆ ಕೇಳ್ಕೆ ಒಳ್ಳೆ ಮಾತನಾಗೆ. ಆಮೇಲೆ ನನಗೆ ಕೇಳಲಿಲ್ವ? ಸರಿಯಾಗಿ ಮಾತಾಡು ಅಷ್ಟೇ. ನನಗೂ ಇರೋ ಅಧಿಕಾರ ಐತಿ. ನಾನು ಭಾಗ ಕೊಡು ನನಗೂ, ನಾನು ಮಾಡ್ಕೊಂಡು ಉಣ್ತೀನಿ ಅನ್ನಿ. ನಾನು ಹಂಗೆ ಹೇಳಿದ ಮಾತು ಕೇಳಲಿಲ್ಲ ಅಂದ್ರೆ ಜೋರು ಮಾಡ ಅಷ್ಟೇನೆ. ಹೋಗ್ತೀನಿ ಅದಿಲ್ಲ, ಇವಾಗ ಹೋಗಿ ಮಾತಾಡಿಸ್ತೀನಿ. ಏನಂತ ನೋಡೋಣ. ಅಯ್ಯಪ್ಪನ ಬಾಯಾಗ ಏನು ಬರುತ್ತೆ ಅಂತ ನೋಡ್ತೀನಿ. ಅಯ್ಯಪ್ಪನ ಬಾಯಾಗ ಏನು ಬರುತ್ತೆ ಅಂತ ನೋಡ್ಕೊಂಡು ಮಾತಾಡ್ತೀನಿ ನಾನು. ಇನ್ನೂ ಒಳ್ಳೆ ಮಾತನ್ನ ಕೇಳಿ. ಇವಾಗ ನಿನಗೆ ಕಾಲು ಬೇರೆ ಹಿಂಗೆ ನೋವಾಗೈತಲ್ಲ, ಒಳ್ಳೆ ಮಾತಿಂದನೇ ಹಿಂಗಲ್ಲ ಕಣಪ್ಪ ಹಿಂಗೆ ಅಂತ ಹೇಳಿ ಒಳ್ಳೆ ಮಾತಿಂದ ಮಾತಾಡು. ಒಳ್ಳೆ ಮಾತಿಂದ ಮಾತಾಡಿ ಆಮೇಲೆ ಇದು ಮಾಡೋಕ್ಕಂತೆ. ಒಳ್ಳೆ ಮಾತಿಂದ ಮಾತಾಡು ಫಸ್ಟ್. ನಾನೇನು ಒಳ್ಳೆ ಮಾತಿಂದ ಮಾತಾಡ್ತೀನಮ್ಮ. ಏನು ಮಾಡೋಣ? ಸೆನಕ್ಕಿರ್ಬೇಕು ಅಂಬೋದೇ ಇರೋದು ನಮಗೂ. ಸೆನಕ್ಕಿರ್ಬೇಕು ಹೆಂಗತ್ತ ಅಂಬೋದೇ ನಮಗೂ ಇರೋದು. ಯಾರಮ್ಮ ಹೋಗೋಣ, ಅಪ್ಪ ಇಂತಕ್ಕೆ ಹೋಗೋಣ ಬಾ. ನೋಡಿ ದೀಪಿಗೆ ಸಿಟ್ಟು ಬಂದೈತಿ. ರೋತನ್ ಮಾತಾಡ್ಸಿದ್ಕೆ ಹುಡುಗಿ ನಮ್ಮ ಅಮ್ಮ ನೀನು ಅನ್ನಂಗೆ ಕಣ. ಯಾಕ? ನನ್ನಂಗೆ ಕಣ ಅವಳು. ಹಂಗೇನೆ ಅವಳು ನನ್ನಂಗೇನೆ. ಯಾರು ತಕ್ಕು ತಗ್ಗು ಹೋಗ್ಬಾರ್ದು. ನನಗೂ ಆಗ್ಲೇಳ. ನನಗೆ ಈಗ ನಾನು ಏನೋ ಬೇಕಾದ್ರೆ ಎದುರಿಗೆ ಮಾತಾಡಿಸ್ತೀನಿ. ನನ್ನೇನಾದ್ರೂ ಅವರು ಒಂದೇವ್ರೆ ಅಂದ್ರೆ ನನಗೆ 9 ಸಮಾಧಾನ ಇರಲ್ಲ. ನನಗೂ ಹಂಗೆ, ನನಗೂ ಚಲವಾಗಿ ಬಾಳ್ಬೇಕು ಅಂಬೋದೇ ಇರೋದು. ನಾನು ಚಲವಾಗಿ ಬಾಳೋದು. ಚಲವಾಗಿ ಬಾಳು ಮಾಡಬೇಕು. ನಾನು ಹಂಗೆಪ್ಪ. ನಮ್ಮ ಅಕ್ಕ ನನ್ನ ತಂಗಿನೂ ಅಷ್ಟೇ. ಅವರು ಹಂಗೇನೆ. ನೀನು ತಲೆ ಕೆಡಿಸ್ಕೊಬೇಡ ಬಿಡು. ಬೇಕಾದ್ರೆ ನನ್ನ ತಂಗಿಯೋ ನಮ್ಮ ಅಕ್ಕಗೆ ಹೇಳ್ಬೇಕು, ಹಿಂಗೆ ಚೌಡಂಟಿಗೆ ಹಿಂಗೆ ಆಯ್ತು ಅಂತ ಗೊತ್ತಲ್ಲ. ನೋಡೇವ್ರಲ್ಲ, ಕರ್ಕೊಂಬ ನಾವೇ ಹಾಸ್ಪಿಟ್ಲಿಗೆ ತೋರಿಸ್ತೀವಿ ಅಂತಾರೆ ಅವ್ರು. ಹಂಗೆ ನಮ್ಮ ಅಕ್ಕನ ಈಗಿನ ಫೋನ್ ಮಾಡಿದ್ರು, ಈಗಿನ ಕೇಳಿರು ಚೆನ್ನಾಗೈತೆ ಬರ್ಬೋದೇನಮ್ಮ ಇವತ್ತು ಬರ್ತೀನಿ ಅಂತಿತ್ತಂತ ಈಗಿನ ಮಾತಾಡಿದೆ. ಅವ್ರಿಗೆ ಏನೇನು ಕಮ್ಮಿ ಆಗಿಲ್ಲ, ದುಡ್ಡಿಂದು ಕಾಸಿಂದ ಯಾವತ್ತೂ ಕಮ್ಮಿ ಆಗಿಲ್ಲ. ಚೌಡಂಟಿ ಬೇಕಾದ್ರೆ ನನ್ನ ತಂಗಿ ತಗ ನಮ್ಮ ಅಕ್ಕ ಇಂತಾಗ ಇಸ್ಕೊಂಡು ಕೊಡ್ತೀನಿ ಕೇಳು. ನಮ್ಮ ಅಕ್ಕನ ಬೇಕಾದ್ರೆ ಇಸ್ಕೊಂಡು ಕೊಡ್ತೀನಿ ಕೇಳ. ನಮ್ಮ ಅಕ್ಕಗೆ ಅವಳೇನಿಲ್ಲ. ಭಾಳ ಚೆನ್ನಾಗಿ ಮುಂದುವರೆದವಳು ನಮ್ಮ ಅಕ್ಕ. ಈ ಸೈಡ್ ತಂಡಾರ ಅವರು ಬೆಂಗಳೂರು ಬಂದ. ಅವರು ಎಲ್ಲ ಮಾಡ್ಕೊಂಡವ್ರು, ಮನೆಯಾಗೆಲ್ಲ ಮಾಡ್ಕೊಂಡವ್ರಿ. ನೋಡಿದ್ಯಲ್ಲ ನೀನು, ವೀಡಿಯೋ ಕಾಲ್ ಮಾಡಿ ಎಲ್ಲ ತೋರಿಸ್ತಿದ್ಲಲ್ಲ. ನೋಡಿದ್ದಮ್ಮ. ಹೆಂಗ ಚೆನ್ನಾಗಿದ್ರೆ ಸಾಕು ಬಿಡಮ್ಮ. ಯಾರನಾತು ಚೆನ್ನಾಗಿದ್ರೆ ಸಾಕು. ಹೋಗು, ಏನಾನ ಮಾತಾಡಿದರೆ ನಾನು ಬರ್ತೀನಿ. ಹೋಗು ಅಲ್ಲ ಐತೇನ, ಹೋಗಿ ಮಾತಾಡಿಸ್ತೀನಿ. ಅದೇಲಿ ಆವಾಗಲೇ ನೋಡ್ದಂಗಾತು, ನೋಡ್ದಂಗೆ ಓತೆ ನಾಯಪ್ಪ ಅಮ್ಮಂಗಾತು. ನನಗೆ ಹೋಗಿ ಮಾತಾಡಿಸ್ತೀನಿ. ಊರಿಗೆ ಬಂದಿದ್ದೀನಿ. ಇನ್ನು ನಮ್ಮ ಅಯ್ಯಪ್ಪ ಏನು ಅಂಬುತ್ತೋ, ನಮ್ಮ ಮನೆಗೆ ಬಿಡಿಸ್ಕೊಂತೀನಿ ಅಂಬುತ್ತೋ ಇಲ್ಲ ಅಂಬುತ್ತೋ ಯಾರಿಗೆ ಗೊತ್ತು. ಅದಕ್ಕೆ ಹೋಗಿ ನಮ್ಮ ಅಯ್ಯಪ್ಪನ ಹತ್ರ ಮಾತಾಡ್ತೀನಿ. ಚೆನ್ನಾಗಿರ್ತೀನಿ ಕಣಪ್ಪ, ಹುಡುಗರನ್ನ ಮಕ್ಕಳನ್ನೆಲ್ಲರೂ ನೋಡ್ಕೊಂಡು ಚೆನ್ನಾಗಿರ್ತೀನಿ ಅಂತ ಮಾತಾಡ್ತೀನಿ. ಅದೇ ನೋಡೋಣ ಏನಂಬುತ್ತೋ ಏನೋ, ನನಗೊಂದು ಗೊತ್ತಾಗ್ತಾ ಇಲ್ಲ. ಏನಂಬುತ್ತೋ ಮನೆಯಾಗ ಬಿಡ್ಕೊಂಬುತ್ತೋ ಅಮ್ಮಂಗೆ ಆಗೈತೆ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.